ನೋಡಿ, ಒಂದು ಕಡೆ ಸಚಿವ ಬಿ ನಾಗೇಂದ್ರ ವಿಚಾರವಾಗಿ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ವಿಧಾನ ಪರಿಷತ್ ವಿಧಾನಸಭೆ ಎಲ್ಲಾ ಭಾಗದಲ್ಲೂ ಕೂಡ ಆಕ್ರೋಶದ ಜ್ವಾಲೆ ಹೆಚ್ಚಾಗ್ತಾ ಇದೆ ಬಿಜೆಪಿ ಕಡೆಗಿಂದ. ಹಂಗೇನೆ ಸಚಿವ ನಾಗೇಂದ್ರ ವಿಚಾರವಾಗಿ ಪರ ವಿರೋಧದ ಪ್ರತಿಭಟನೆಯೂ ಆಗ್ತಾ ಇದೆ. ಒಂದು ಕಡೆ ಬಿಜೆಪಿ ನಾಯಕರು ರಾಜೀನಾಮೆಗೆ ಆಗ್ರಹಿಸಿ ತುಮಕೂರಿನಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಕೈ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ, ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ತುಮಕೂರಿನಲ್ಲಿ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಕಾರ್ಯಕರ್ತರು ಪ್ರಯತ್ನ ಪಟ್ಟಿದ್ದಾರೆ. ಈ ಕೂಡಲೇ ಬಿ ನಾಗೇಂದ್ರ ಅವರ ಕೈಯಿಂದ ರಾಜೀನಾಮೆಯನ್ನ ಪಡ್ಕೊಳ್ಬೇಕು, ರಾಜೀನಾಮೆ ಕೊಡಲಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ನಾವು ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆ ಕೊಡಲಾಗ್ತಾ ಇದೆ. ಮತ್ತೊಂದು ಕಡೆ ಬಳ್ಳಾರಿಯಲ್ಲಿ ನಾಗೇಂದ್ರ ಪರ ಶಕ್ತಿ ಪ್ರದರ್ಶನವೂ ಆಗ್ತಾ ಇದೆ. ದಲಿತರು ಸಚಿವರಾಗುವುದನ್ನು ಸಹಿಸೋಕಾಗದೆ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ಬಿಜೆಪಿ ನಿಲುವನ್ನ ಖಂಡಿಸಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪರ ವಿರೋಧದ ಪ್ರತಿಭಟನೆ. ಒಂದು ಕಡೆ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ನಾಯಕರು, ಮತ್ತೊಂದು ಕಡೆ ದಲಿತರು ಸಚಿವರಾಗುವುದನ್ನು ಸಹಿಸೋದಕ್ಕಾಗದೆ ಬಿಜೆಪಿ ಈ ರೀತಿಯಾಗಿ ಮಾಡ್ತಾ ಇದೆ ಅಂತೇಳಿ ಬಳ್ಳಾರಿಯಲ್ಲಿ ನಾಗೇಂದ್ರ ಪರವಾಗಿ ಶಕ್ತಿ ಪ್ರದರ್ಶನ ಎರಡೂ ಕೂಡ ಆಗ್ತಾ ಇದೆ. ಇಲ್ಲಿ ತುಮಕೂರಿನಲ್ಲಿ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ನಾಯಕರು ಪ್ರಯತ್ನ ಪಟ್ಟರು. ಬಳ್ಳಾರಿಯಲ್ಲಿ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ವಿಧಾನಸೌಧದ ಒಳಗಡೆ ವಿಧಾನಸೌಧದ ಹೊರಗಡೆ ಪ್ರತಿಭಟನೆಗಳು ಕಾವೇರ್ತಾ ಇದೆ. ಅದಾದ ನಂತರ ಸದನದಲ್ಲೂ ಕೂಡ ಅಷ್ಟೇ, ವಿಧಾನ ಪರಿಷತ್ ಮತ್ತು ವಿಧಾನಸಭೆಯಲ್ಲೂ ಎರಡೂ ಕಡೆಯಲ್ಲೂ ಕೂಡ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೊಳ್ಬೇಕು, ಅಲ್ಲಿ ತನಕ ನಾವು ಬಿಡೋದಿಲ್ಲ, ಅಹೋರಾತ್ರಿ ಧರಣಿ ನಡೆಸ್ತೀವಿ ಅಂತ. ರಾಜ್ಯದಲ್ಲಿ ಬರತಾಂಡವವಾಡ್ತಾ ಇದೆ. ಕಾವೇರಿ ನೀರಿನ ವಿವಾದ ಇದಾವೆ. ಮೇನ್ ಹಿಂಗೆ ಕಾಲ ಕಳೀತಾ ಹೋಗ್ತಾ ಇದ್ರೆ ನೀರು ಹರಿದೋಗ್ಬಿಡುತ್ತೆ. ಮಳೆ ಬರಲಿಲ್ಲ ಅಂತಂತಂದ್ರೆ ನಮ್ಗೆ ಕುಡಿಯೋದಕ್ಕೂ ನೀರಿರೋದಿಲ್ಲ ಮುಂದಿನ ದಿನಗಳಲ್ಲಿ. ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು. ಜ್ವಲಂತ ಸಮಸ್ಯೆ ಇದಾವೆ ರಾಜ್ಯದಲ್ಲಿ. ಕಳೆದ ಬಾರಿಯ ಅಧಿವೇಶನವೂ ಕೂಡ ಹಿಂಗೇ ಆಗೋಯ್ತು. ಸದ್ದು ಗದ್ದಲದಲ್ಲೇ ಕಾಲ ಕಳೆದುಬಿಟ್ರು. ಈಗ ಮತ್ತದೇ ರಿಪೀಟ್ ಆಗ್ತಾ ಇದೆ. ಜನರ ಬಗ್ಗೆ ನಿಜವಾದ ಕಾಳಜಿ ಇಟ್ಟುಕೊಂಡಂತಹ ರಾಜಕೀಯ ನಾಯಕರು ಹಿಂಗ ಮಾಡ್ತಾರ ಅನ್ನುವಂಥ ಪ್ರಶ್ನೆಯನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಕೇಳೋ ಪ್ರಶ್ನೆಗೆ ರಾಜಕಾರಣಿಗಳು ಇದಕ್ಕೆ ಉತ್ತರ ಕೊಡ್ತಾರಾ? ಕೇಳಿದ್ರೆ ಅವರು ವೇಸ್ಟ್ ಮಾಡ್ತಿದ್ದಾರೆ ಟೈಮ್ನ ಅಂತ ಹೇಳ್ತಾ ಇದ್ದಾರೆ. ಇವ್ರನ್ನ ಕೇಳಿದ್ರೆ ಇವ್ರು ಫಸ್ಟ್ ರಾಜೀನಾಮೆ ಪಡ್ಕೊಳ್ಬೇಕು ಅಂತ ಇವ್ರು ಹೇಳ್ತಾರೆ. ಪ್ರತಿ ಬಾರಿಯೂ ಕೂಡ ಒಂದಿಲ್ಲ ಒಂದು ಇಶ್ಯೂಸ್ಗಳನ್ನ ಇಟ್ಕೊಂಡು ಸದನದ ಸಮಯವನ್ನ ಎರಡೂ ಪಕ್ಷಗಳು ಆಡ್ ಮಾಡ್ತಾರೆ. ಅಂದ್ರೆ ಆಡಳಿತ ಪಕ್ಷ ಮತ್ತು ವಿಪಕ್ಷ, ಅದು ಎಷ್ಟೇ ಆಗಿರ್ಲಿ ಪಕ್ಷಗಳು. ಲೋಕಸಭೆಯಲ್ಲೂ ಕೂಡ ಹಿಂಗೆ ಆಗಿತ್ತು. ಸದ್ದು ಗದ್ದಲದಲ್ಲೇ ಕಾಲ ಕಳೆದು ಬಿಟ್ಟಿತ್ತು. ಅಲ್ಲೂ ಮಿನಿಮಮ್ ಅಂತಂದ್ರು 8 ರಿಂದ 9 ದಿನ ಅಲ್ಲಿ ಬರೀ ಸದ್ದು ಗದ್ದಲದಲ್ಲೇ ಕಾಲ ಕಳೆದೋಯ್ತು ಲೋಕಸಭೆಯಲ್ಲಿ. ಈಗ ಇನ್ನೇನಾಗ್ತಾ ಇದೆ ರಾಜ್ಯದಲ್ಲೂ ಕೂಡ, ಇಲ್ಲೂ ಇದೇ ವಿಚಾರವೂ ಆಗ್ತಾ ಇರೋದು.